ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಫಸ್ಟು ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ರಾಹು ಕೇತು ಎರಡೂ ಗ್ರಹಗಳು ಕೂಡ ಪರಿವರ್ತನೆ ಆಗಿದ್ದಾರೆ. ಹಾಗಾಗಿ ರಾಶಿಯಲ್ಲಿ ಕೇತು, ಹಾಗೆ ಜನವರಿ ತಿಂಗಳಲ್ಲಿ ತೃತೀಯದಲ್ಲಿ ಶುಕ್ರ, ಚತುರ್ಥದಲ್ಲಿ ರವಿ ಕುಜ ಬುಧ, ಹಾಗೆ ಪಂಚಮದಲ್ಲಿ ಯಾರಿಲ್ಲ, ಷಷ್ಠದಲ್ಲಿ ಶನಿ, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಗುರು, ಹೀಗೆಲ್ಲ ನಿಮ್ಮ ಗ್ರಹ ಸ್ಥಿತಿ ಇದೆ. ನೋಡಿ, ಇನ್ನು ಜನವರಿ ತಿಂಗಳಲ್ಲಿ ವಿಶೇಷವಾದಂಥ ಫಂಕ್ಷನ್ ಏನಿದೆಯಪ್ಪ ಅಂತಂದರೆ 4ನೇ ತಾರೀಕು ಕಾಲಭೈರವಾಷ್ಟಮಿ ಅಂತಿದೆ. ಹಾಗೆ 9ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 11ನೇ ತಾರೀಕಿಗೆ ಕೇತು ಜಯಂತಿ ಅಥವಾ ಎಳ್ಳು ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ ಅನಂತರದಲ್ಲಿ 15ನೇ ತಾರೀಕಿಗೆ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ 8 ಗಂಟೆ 27 ನಿಮಿಷಕ್ಕಿದೆ. ಹಾಗೆ 16ನೇ ತಾರೀಕಿಗೆ ತುಳುವ ಷಷ್ಠಿ, ಹಾಗೆ ಅನಂತರದಲ್ಲಿ 15ನೇ ತಾರೀಕಿಗೆ ಬನಶಂಕರಿ ಪೂಜಾ, ಬನದ ಹುಣ್ಣಿಮೆ ಅಂತಿದೆ. ಹಾಗೆ 29ನೇ ತಾರೀಕು ಸಂಕಷ್ಟಹರ ಚತುರ್ಥಿ, 30ನೇ ತಾರೀಕಿಗೆ ತ್ಯಾಗರಾಜರ ಆರಾಧನೆ. ಇದಿಷ್ಟು ಜನವರಿಯಲ್ಲಿ ಬರುವಂತಹ ವಿಶೇಷವಾದಂಥ ಒಂದು ತಿಂಗಳ ವಿಶೇಷ. ಹಾಗೆ ನಮಗೆ ಈ ತಿಂಗಳಲ್ಲಿ ನೋಡಿ ಉತ್ತರಾಯಣ ಪುಣ್ಯಕಾಲವು ಕೂಡ ಆರಂಭವಾಗುತ್ತೆ. ಅದೊಂದು ಬಹಳ ಉತ್ತಮವಾದಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮತ್ತು ಸ್ನಾನಾದಿಗಳನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಬಹಳ ಒಳ್ಳೆಯದು. 15ನೇ ತಾರೀಕು ಅನಂತರದಲ್ಲಿ ದೇವತಾ ಕ್ಷೇತ್ರದ ಅಥವಾ ದೇವತಾ ಸಂಬಂಧವಾದಂಥ ವಿಶೇಷವಾದಂತಹ ಉತ್ತರ ದಿಕ್ಕಿನ ಬಾಗಿಲು ತೆಗೆಯುತ್ತೆ ಮತ್ತು ಪೂಜೆ ಪುನಸ್ಕಾರಗಳಿಗೆ ಬಹಳ ಒಳ್ಳೆಯದು ಎಂಬುದಾಗಿ ಹೇಳ್ತೇವೆ. ಅದರ ಪೂರ್ವದಲ್ಲಿ ಪುಷ್ಯಮಾಸ ಇರುತ್ತೆ. ಹಾಗಾಗಿ ಪುಷ್ಯಮಾಸ ಹೇಳುವಂಥದ್ದು ಅಷ್ಟೊಂದು ಬಹಳ ಉತ್ತಮವಾದದ್ದಲ್ಲ. ಇನ್ನು ಧನುರ್ಮಾಸ ನಡೀತಾ ಇರ್ತದೆ. ಹಾಗೆ ಧನುರ್ಮಾಸದ ಪೂಜೆ ಪುನಸ್ಕಾರಗಳನ್ನು ಮಾಡೋವರಿಗೆ ಮಾಡ್ತಾ ಇರಬಹುದು. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗಬಹುದು. ಇದು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ವೀಕ್ಷಣೆ ಮಾಡಿ ನಾವು ಹೇಳ್ತಾ ಇರುವಂಥದ್ದು. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1 ರಿಂದ 4 ಪಾದಗಳು, ಚಿತ್ತಾ ನಕ್ಷತ್ರ 1, 2 ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ನೋಡಿ, ಏನಪ್ಪ ಈ ತಿಂಗಳಲ್ಲಿ ಬಹಳ ಶುಭವಾದಂಥ ಫಲಗಳು ಎಂಬುದನ್ನು ನಾವು ಫಸ್ಟು ಗಮನಿಸೋಣ. ಫಸ್ಟು ನಾವು ನೋಡ್ತಾ ಹೋದರೆ ರಾಶ್ಯಾಧಿಪತಿಯಾದಂತಹ ಬುಧನು ಚತುರ್ಥ ರಾಶಿಯಲ್ಲಿ ರವಿ ಜೊತೆ ಕೂತಿದ್ದಾನೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಜಾಗದ ಬದಲಾವಣೆಯನ್ನು ಕೊಡಬಹುದು ಅಂತ ಹೇಳಬಹುದು. ಯಾವ ಜಾಗದಲ್ಲಿ ಕೆಲಸ ಮಾಡ್ತೀರೋ ಆ ಜಾಗದಿಂದ ಬೇರೆ ಕಡೆ ಕೆಲಸ ಮಾಡುವಂಥದ್ದು, ಅಥವಾ ಒಂದು ಕಡೆಗೆ ಪ್ರತಿ ದಿವಸ ದೂರ ಹೋಗಿ ಬರ್ತಾ ಇದ್ದೇನೆ, ಅದರೆಲ್ಲೋ ಸಮೀಪದಲ್ಲಿ ಒಂದು ಕಡೆಗೆ ಬಂದು ಕೆಲಸಕ್ಕೆ ಸಿಗುವಂತಹದ್ದು, ಅಥವಾ ಪ್ರತಿನಿತ್ಯವೂ ಕೂಡ ಮನೆ ಸಿಗದೆ ಒದ್ದಾಡ್ತಾ ಇದ್ದು ಯಾವುದೊಂದು ಬಾಡಿಗೆ ಮನೆ ಇದ್ದರೆ ಕೆಲಸದ ಹತ್ತಿರದಲ್ಲೇ ಮನೆ ಆಗುತ್ತೆ ಎಂದು ಅಂದ್ಕೊಳ್ತಾ ಇರ್ತೀರಿ. ಆದರೆ ಈ ತಿಂಗಳ ದಿಢೀರ್ನೇ ಸಿಗುವಂತಹದ್ದು. ಇಂತಹ ಒಂದು ಹಂತಕ್ಕೆ ನಿಮ್ಮ ಜೀವನದ ಸ್ಥಾನದ ಬದಲಾವಣೆಗಳನ್ನು ಇದು ವಿಶೇಷವಾಗಿ ಮಾಡುವಂಥದ್ದು. ಮತ್ತು ಎರಡನೇದಾಗಿ ಧನಾಧಿಪತಿಯಾದಂಥ ಶುಕ್ರನು 3ನೇ ರಾಶಿಯಲ್ಲಿ ಕುಜನ ಮನೆಯಲ್ಲಿದ್ದಾನೆ. ಹಾಗಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ಕಾನೂನಿನ ಸಲಹೆ ಸೂಚನೆ ಕೊಡುವಂಥವರಿಗೆ, ಹಾಗೆ ಅನಂತರದ ಲಿಕ್ವಿಡ್ ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ, ಹೀಗೆಲ್ಲ ನಿಮಗೆ ಒಂದು ಸ್ವಲ್ಪ ಚೈತನ್ಯಮಯವಾದಂತಹ ಬದಲಾವಣೆಗಳನ್ನು ಕೊಡ್ತದೆ ಅಂತೇಳಿ ಹೇಳಬಹುದು. ಯಾಕಂದರೆ ನಿಮ್ಮ ಮನಸ್ಥಿತಿ ಹೇಗೋ ಇರುತ್ತೆ, ಯಾವುದೋ ಒಂದು ಯೋಚನೆ ಮಾಡ್ತಾ ಇರ್ತೀರಿ, ಮಾಡಲೋ ಬಿಡಲೋ ಅಥವಾ ದ್ವಂದ್ವವಾದಂಥ ಸ್ವಭಾವ. ಹಾಗಾಗಿ ರಾಶ್ಯಾಧಿಪತಿಯಾದಂಥ ಬುಧ ಮತ್ತು ರವಿಯ ಸಂಯೋಗ ಏನಿದೆಯಲ್ವ, ಅದು ಬಹಳ ಉತ್ತಮವಾದಂತಹ ಬುಧಾದಿತ್ಯ ಯೋಗವೂ ಕೂಡ ಆಗುತ್ತೆ. ಶುಭವಾದಂಥ ಫಲಿತಾಂಶಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ನೋಡಿ, ಹೇಗೆ ಅಂತಂದರೆ ಈಗ ಮಕ್ಕಳಿಗೆ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಇಲ್ಲ ಒಂದು ಕಡೆಗೆ ಬ್ಯಾಂಕಿಗೆ ಹೋಗಿ ಸಾಲ ಮಾಡಿ, ಇಲ್ಲ ಒಂದು ಒಳ್ಳೆ ಕೋರ್ಸ್ ಸೇರಿಸಬೇಕು, ಅಥವಾ ಏನೋ ಅವರ ಜೀವನದಲ್ಲಿ ಬಹಳ ಒಳ್ಳೆ ರೀತಿಯಾದಂತಹ ಫಲಿತಾಂಶ ಸಿಗಬೇಕು ಅಂತ. ಆದರೆ ಕೈಯಲ್ಲಿ ಹಣ ಇಲ್ಲ, ಬ್ಯಾಂಕಿಗೆ ಹೋದರೆ ಯಾವುದೋ ಒಂದಷ್ಟು ಜಾಗ ಅಡಮಾನ ಹಿಡಿಯಪ್ಪ, ದುಡ್ಡು ಕೊಡ್ತೇವೆ ಎಂಬುದಾಗಿ ಹೇಳ್ತಾರೆ. ಅದು ನಮ್ಮ ಕೈಲಿ ಯಾವುದೂ ಇಲ್ಲ. ಆದರೆ ಯಾವುದೋ ಒಂದು ತನ್ಮೂಲಕವಾಗಿ ಅಥವಾ ನಿಮ್ಮ ಯಾರೋ ಸಂಬಂಧಿಕರು ಅಥವಾ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳಿಂದ ನಿಮಗೆ ಒಂದು ಎಲ್ಲ ರೀತಿಯಾದಂಥ ಅನುಕೂಲತೆಗಳಾಗುವ ಹಾಗಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ನೀವು ಹೋಗಬಹುದು ಅಂತ ಹೇಳಬಹುದು. ಮತ್ತು ನಿಮಗೂ ಕೂಡ ರವಿ ಜೊತೆಗಿರೋದ್ರಿಂದ ಬುದ್ಧಿ ತೀಕ್ಷ್ಣವಾದಂಥ ಬುದ್ಧಿಯಾಗುತ್ತೆ. ತೀಕ್ಷ್ಣವಾದಂಥ ಬುದ್ಧಿ, ತೀಕ್ಷ್ಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವ ಹಾಗಾಗುತ್ತೆ. ಹಾಗೆ ಅನಂತರದಲ್ಲಿ ತೃತೀಯದ ಶುಕ್ರ 3ನೇ ರಾಶಿಯಲ್ಲಿ ಬಂದಾಗ ಭ್ರಾತೃಗಳಿಂದ, ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವರ ಬಹಳ ಹೊಂದಾಣಿಕೆ ಬರುವಂಥದ್ದು. ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಆಗಿದ್ದರೆ ಅದಕ್ಕೆ ಸರಿದೂಗಿಸಿ ಹೋಗುವಂಥದ್ದು. ಮತ್ತು ನಿಮಗೆ ಗುರುಬಲ ಇಲ್ಲದೇ ಇದ್ದದರಿಂದ ವಿವಾಹ ಯಾರ್ಯಾರಿಗೆ ಆಗಲಿಲ್ಲ, ವಿವಾಹದಲ್ಲಿ ಸಮಸ್ಯೆಗಳು ಬಂದಿದೆ, ವಿವಾಹಕ್ಕೆ ಯಾಕೋ ಕಿರಿಕಿರಿ ಆಗ್ತಾ ಇದೆ, ಇಲ್ಲ ಹುಡುಗ ಹುಡುಗಿ ಎಲ್ಲ ಹೊಂದಾಣಿಕೆ ಆಯ್ತಪ್ಪ,
ಯಾಕೋ ಅವರಿಗೆ ವೇಟ್ ಮಾಡ್ತಾ ಇದ್ದೇನೆ, ಏನು ಫೋನ್ ಬರಲಿಲ್ಲ, ಆಗುತ್ತೋ ಇಲ್ಲೋ, ಇಂತಹ ಪರಿಸ್ಥಿತಿ ಇದ್ದಾಗ ಶುಕ್ರನ ಪರಿವರ್ತನೆಯಿಂದ ಬಹಳ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಅದು ಬಹಳ ಉತ್ತಮವಾದಂಥ ಫಲ. ಯಾಕಂದರೆ ಕುಜನೂ ವಿವಾಹ ಉಂಟು ಮಾಡಲಿಲ್ಲ, ಶುಕ್ರನೂ ವಿವಾಹ ಉಂಟು ಮಾಡಲಿಲ್ಲ ಅಂತಾದರೆ ಇನ್ನು ಗುರು ಮಾಡ್ತಾನೆ. ಗುರು ಕುಜ ಎರಡೂ ಗ್ರಹಗಳು ಮಾಡಲಿಲ್ಲ ಅಂದರೆ ಶುಕ್ರ ವಿವಾಹಕ್ಕೆ ಅನುಕೂಲ ಮಾಡ್ತಾನೆ. ಹಾಗಾಗಿ ವಿವಾಹಕ್ಕೆ ಹೆಚ್ಚಿನದಾದಂತಹ ಅಭಿವೃದ್ಧಿ ಅನುಕೂಲಗಳನ್ನು ಕಾಣಬಹುದು. ಮತ್ತು ಷಷ್ಠದ ಶನಿ, ಬಹಳ ಧೈರ್ಯ ಇದೆ ನಿಮಗೆ, ಸಾಮರ್ಥ್ಯ ಇದೆ, ಬಹಳ ಬುದ್ಧಿವಂತರು ಈ ರಾಶಿಯವರು. ಹಾಗಾಗಿ ನಿಮ್ಮ ಬುದ್ಧಿಯ ಕೆಲವೊಂದಷ್ಟು ಉಪಯೋಗ ಈ ತಿಂಗಳಲ್ಲಿ ಆಗುವ ಹಾಗೆ ಕಾಣಿಸುತ್ತೆ. ಮತ್ತು ಪ್ರಮೋಷನ್ನು ನೋಡಿ, ಈಗ ಹೇಗೆ ಅಂತಂದರೆ ನೀವು ಏನೇನು ಯೋಚನೆ ಮಾಡಬೇಕು ಅಂತಂದರೆ, ಇದು ಜನವರಿ 1 2024ನೇ ಇಸ್ವಿ ಜನವರಿ ತಿಂಗಳಾದ್ದರಿಂದ ಏನು ಪ್ಲ್ಯಾನ್ ಮಾಡ್ತಾರೋ ಈ ಪ್ಲ್ಯಾನ್ ಇದೆಲ್ಲ ಮಿಕ್ಕಿರುವಂಥ 11 ತಿಂಗಳಿಗೆ ಅಪ್ಲೈ ಆಗುವಾಗ ಮಾಡಬೇಕು. ಈ ಪ್ಲ್ಯಾನ್ ನೀವು ಗಟ್ಟಿಯಾಗಿ ಸರಿಯಾಗಿ ಮಾಡಿದರೆ ಮಿಕ್ಕಿರುವಂಥ ಎಲ್ಲ ಅವಕಾಶಗಳು ಕೂಡ ಸರಿಯಾಗುತ್ತೆ. ಈ ಆರಂಭದ ದಿವಸದಲ್ಲೇ ಬುಧಾದಿತ್ಯ ಯೋಗ ಆಗಿದೆ, ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ಬುದ್ಧಿಗೆ ಕೆಲಸ ಕೊಟ್ಟು 2 ಥರ ಕೆಲಸ, ಶರೀರಕ್ಕೆ ಕೆಲಸ ಕೊಟ್ಟು ಶರೀರ ಕೆಲಸ ಮಾಡ್ತಾ ಇರ್ತದೆ, ಬುದ್ಧಿಗೆ ಕೆಲಸ ಕೊಡಬೇಕು ಜಾಸ್ತಿ. ಆ ಬುದ್ಧಿಗೆ ಕೆಲಸ ಕೊಟ್ಟು ಮಾಡಿದರೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಅನಂತರದಲ್ಲಿ ಸಪ್ತಮದ ರಾಹು ಸ್ವಲ್ಪ ಪ್ರಯಾಣ ಯೋಗವನ್ನು ಕೊಡಬಹುದು ಈ ತಿಂಗಳಲ್ಲಿ. ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು, ನಾಗರ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಥವಾ ಸಂಕ್ರಾಂತಿ ಬೇರೆ ಬಂತಲ್ಲ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹೀಗೆ ಸ್ವಲ್ಪ ಪ್ರಯಾಣವನ್ನು ಕೊಡುವಂತಹ ಬಹಳ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿದ್ದಾವೆ. ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ದೇವತಾ ದರ್ಶನ ಮಾಡುವಂಥದ್ದು. ನಾನೆಲ್ಲ ಮಾಡ್ತೇನೆ, ನನ್ನಿಂದೆಲ್ಲ ಆಗತ್ತೆ ಅಂದ್ಕೊಂಡು ಕೆಲವೊಂದು ವಿಷಯಕ್ಕೆ ಕೆಲಸ ಆಗಲಿಲ್ಲ, ಹಾಗಾಗಿ ಎಲ್ಲ ಭಗವಂತನ ಮೇಲೆ ಭಾರ ಹಾಕಿಬಿಟ್ಟಿದ್ದೀರಿ ನೀವು. ಎಲ್ಲವನ್ನು ಕೂಡ ಭಗವಂತನ ಮೇಲೆ ಹಾಕಿ, ಭಗವಂತ ನನಗೆ ಒಳ್ಳೆ ರೀತಿಯಾದಂಥ ಫಲ ಕೊಡು ಅಂತೇಳಿ ಕೇಳ್ಕೊಡ್ತಾ ಇದ್ದೀರಿ ಮನಸ್ಸಿನಲ್ಲಿ. ಹಾಗಾಗಿ ಅಂತಹ ಆ ಒಳ್ಳೆಯ ಫಲಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ತನ್ಮೂಲಕವಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಇನ್ನು 1-2-3 ಜಾಗ್ರತೆಗಳನ್ನು ಕೂಡ ಹೇಳಬೇಕು. ನೋಡಿ, ಅಷ್ಟಮದ ಗುರು, ಹಾಗಾಗಿ ನಿಮಗೆ ಎಲ್ಲ ಕೆಲಸ ಇದ್ದು ಕೊನೆಗೆ 1-2-3 ಅಂಶದಲ್ಲೋ ಅಥವಾ ಪರ್ಸೆಂಟೇಜಲ್ಲೋ ಸ್ವಲ್ಪ ನೋಡ್ಕೊಳ್ಳುವಂಥ ಪ್ರಯತ್ನ. ಹಾಗಾಗಿ ಸಂಪೂರ್ಣವಾಗಿ ಯಾವುದೋ ಒಂದು ಗೌರ್ಮೆಂಟ್ ಅಧಿಕಾರಿ ಸಹಿಯಾಗಬೇಕು ಅನ್ನೋಕ್ಕೆ ಸಹಿಯಾಗಿ ನಿಮ್ಮ ಕೈಗೆ ಬಂದ ಮೇಲೆ ಅದು ಗ್ಯಾರಂಟಿ ಹೇಳುವಂಥದ್ದು. ಅಲ್ಲಿವರೆಗೂ ಕೂಡ ಅದು ಗ್ಯಾರಂಟಿ ಅಲ್ಲ ಅಷ್ಟಮದ ಗುರು. ಅನಂತರದ ಸ್ವಲ್ಪ ನೀರಿನ ಸಂಬಂಧವಾದಂತಹ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸ್ವಲ್ಪ ಊಟ ತಿಂಡಿ ಎಲ್ಲೋ ಮಾಡೋದು, ಅದರಿಂದ ಹೊಟ್ಟೆಗೆ ತೊಂದರೆ ಮಾಡಿಕೊಳ್ಳುವಂಥದ್ದು, ಹೀಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅನ್ನಾಹಾರಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅನಂತರ ಇದ್ದಕ್ಕಿದ್ದ ಹಾಗೆ ಕತ್ತಿನ ಭಾಗದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ, ಈ ವಿಷಯಕ್ಕೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅನಂತರದಲ್ಲಿ ಯಾರೊಬ್ಬರಿಗೆ ಒಂದು ಮಾತು ಕೊಟ್ಬಿಟ್ಟಿದ್ದೀರಿ, ನಾನು ಹೆಲ್ಪ್ ಮಾಡ್ತೇನೆ ಅಥವಾ ನಿನ್ನ ಕಷ್ಟದಲ್ಲಿದ್ದಾಗೋ ಅಥವಾ ಹಣಕಾಸಿನ ಸಹಾಯ ಮಾಡ್ತೇನೆ ಅಂತ ಹೇಳಿದಿರಿ, ಅದನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಯಾವುದೋ ಒಂದು ವಸ್ತು ಬಗ್ಗೆ ನೀವು ಬಹಳ ಯೋಚನೆ ಮಾಡ್ತಾ ಇರ್ತೀರಿ, ಯಾವತ್ತೂ ಬಹಳ ಯೋಚನೆ ಮಾಡ್ತಾ ಇದ್ದರೆ ಯಾವುದೂ ಕೂಡ ಸಿಗುವುದಿಲ್ಲ. ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಬಹಳ ಹಠ ಹಿಡ್ಕೊಂಡು ಅದನ್ನೇ ನಾವು ತೆಗೆದುಕೊಳ್ಬೇಕು ಅಂತಂದರೆ ಅದು ಮತ್ತೆ ಮುಂದೆ ಹೋಗಿಬಿಡುತ್ತೆ. ಹಾಗಾಗಿ ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಆ ಭಗವಂತನ ಅನುಗ್ರಹದಿಂದ ಭಗವಂತ ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ನಾವು ಜಾಸ್ತಿ ಹಿಡ್ಕೊಂಡಷ್ಟು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾವು ನಮ್ಮ ಪ್ರಯತ್ನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅಷ್ಟಮದ ಗುರು ಇದ್ದಾಗ ಒಂದು ಕೆಲಸ ಹಿಡ್ಕೊಂಡಿದ್ರೆ ಅದು ಆಗಲ್ಲ ನೀವು ಬಿಡಲ್ಲ, ಅದಾಗಲ್ಲ ನೀವು ಬಿಡಲ್ಲ, ಹೀಗಾಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಆ ಥರ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ. ನಮ್ಮ ಕರ್ತವ್ಯವನ್ನು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತಾ ಇರುವಂಥ ಪ್ರಯತ್ನ ಮಾಡಿ. ಇದಿಷ್ಟು 5 ಜಾಗ್ರತೆ ಅಂಥೇಳಿ ಹೇಳ್ತೇನೆ. ಇನ್ನು ಜೀವನಗಳ ಪರಿವರ್ತನೆಗಳನ್ನು ಈ ತಿಂಗಳಲ್ಲಿ ಬಹಳ ರೀತಿಯಾಗಿ ನೀವು ಕಾಣುವಂತಹ ಸ್ಥಿತಿ ಇದೆ. ಒಂದನೇದಾಗಿ ಕಾನೂನಿನ ಸಲಹೆ ಸೂಚನೆ ಕೊಡುವಂಥವ್ರಿಗೆ ಹೆಚ್ಚಿನದಾದಂತಹ ಗೌರವ ಸನ್ಮಾನಗಳು ಕೂಡ ಬರುವಂಥ ಸಾಧ್ಯತೆಗಳು. ಬುಧಾದಿತ್ಯ ಯೋಗದಿಂದ ಎಲ್ಲೋ ಒಂದು ಕಡೆಗಿರ್ತೀರಿ, ಗೌರವ ಸನ್ಮಾನಗಳು ಬರುತ್ತೆ. ಮತ್ತು ಗೃಹಿಣಿಯರಿಗೆ ಸ್ವಲ್ಪ ಐಶ್ವರ್ಯದ ಅಭಿವೃದ್ಧಿ, ಇದು ವಿಶೇಷವಾಗಿ ನಾವು ಹೇಳಬೇಕು ಈ ತಿಂಗಳಲ್ಲಿ. ತೃತೀಯ ಸ್ಥಾನಕ್ಕೆ ಶುಕ್ರ ಬಂದ ತಕ್ಷಣವೇ ಗೃಹಿಣಿಯರಿಗೆ ಮನೆಯಲ್ಲಿ ಏನಾದರೂ ಕೂಡ ಒಂದು ಲಕ್ಷ್ಮಿ ಪೂಜೆ ಮಾಡಬೇಕು ಅಂಥೇಳಿ ಎಲ್ಲ ಮಾಡ್ತಾ ಇರ್ತೀರಿ. ಎಷ್ಟೋ ಜನ ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯಲ್ಲಿ ಕಲಶ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಏನೋ ಒಂದು ಬಂಗಾರದ ಒಡವೆ ಹಾಕುವ ಅಂತ ಅಂದ್ಕೊಳ್ತೀರಿ. ಆದರೂ ಆ ದೈವಾನುಗ್ರಹದಿಂದ ಐಶ್ವರ್ಯಗಳು ನೀವಿದ್ದಲು ಬರುವಂಥ ಸಾಧ್ಯತೆಗಳಾಗುತ್ತೆ. ಅನಂತರ ಕಳೆದು ಹೋದಂತಹ ಒಂದು ವಸ್ತು ಇರಬಹುದು, ಅಥವಾ ಹಣ ಇರಬಹುದು, ಅಥವಾ ಯಾವುದೊಂದು ಭೂಮಿ ಇರಬಹುದು, ಇದೆಲ್ಲ ಪುನಃ ನೀವಿದ್ದಲು ಬರುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ನಾವು ಕಳ್ಕೊಂಡದ್ದು ಹೋಯಿತು ಅಂತ ಬಿಟ್ಬಿಡ್ತೇವೆ, ಅದರ ಬಗ್ಗೆ ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳೋದು ಬರುತ್ತೆ ಅಂತೇಳಿ ಹೇಳ್ತೇನೆ ಈ ತಿಂಗಳಲ್ಲಿ. ಹಾಗೆ ನಿಮ್ಮ ಕೈಯಲ್ಲಿ ಯಾವ ಕೆಲಸ ಆಗಲ್ಲ ಹೇಳುವ ಕೆಲಸಗಳನ್ನು ಭಗವಂತನ ಮೇಲೆ ಖಂಡಿತವಾಗೂ ಭಾರ ಹಾಕಿಬಿಡಿ. ನಾನು ಮಾಡ್ತೇನೆ ಅಂದರೆ ಆಗುವಂಥ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ಭಗವಂತನ ಮೇಲೆ ಹಾಕಿದಾಗ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಆ ವಿಷ್ಣುವಿನ ಮೇಲೆ ಹಾಕಿದಾಗ ಆ ಭಗವಂತನೇ ಆ ಕೆಲಸವನ್ನು ನಡೆಸ್ತಾನೆ. ಅದರಿಂದ ತನ್ಮೂಲಕವಾಗಿ ಒಳ್ಳೆಯದಾಗತ್ತೆ. ಹಾಗಾಗಿ ನನ್ನ ಕೈಯಿಂದ ಆಗತ್ತೆ ಇದಾಗಲ್ಲ ಹೇಳೋದು ಬಿಟ್ಟುಬಿಡ್ರಿ. ಆ ಭಗವಂತನ ಭಾರ ಹಾಕಿ ಮುಂದೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು ಆದಷ್ಟು ಈ ತಿಂಗಳಲ್ಲಿ ಅನ್ನದಾನ ಮಾಡುವಂಥ ಯೋಗ ಭಾಗ್ಯ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅನ್ನದಾನ ಮಾಡುವಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಸ್ವಲ್ಪ ವೃಥಾ ತಿರುಗಾಟ ಆಗುವಂಥ ಸಾಧ್ಯತೆಗಳಿದೆ ನೋಡಿ ಈ ತಿಂಗಳಲ್ಲಿ. ಸ್ವಲ್ಪ ಓಡಾಟಗಳು ಕೆಲವೊಂದು ಸಲ
ಯಾವುದೋ ನಮಗೆ ಆಗತ್ತೆ ಅಂತೇಳಿ ಹೋಗ್ತೇವೆ, ಕೆಲಸ ಆಗೋದಿಲ್ಲ. ಹಾಗಾಗಿ ವೃಥಾ ತಿರುಗಾಟಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹೋಗುವಂತಹ ಪೂರ್ವದಲ್ಲಿ ಸ್ವಲ್ಪ ನೋಡಿ, ಹೇಳಿ, ಕೇಳಿ ಮಾಡಿ, ಫೋನ್ ಮಾಡಿ, ಸಂಪರ್ಕ ಮಾಡಿ, ಎಷ್ಟೊತ್ತಿಗೆ ಸಿಗಬಹುದು ಅಂತ ನೋಡ್ಕೊಂಡು ಹೋಗಿಲ್ಲ, ಸುಮ್ಮನೆ ಸಮಯ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ವಿಷ್ಣುವಿನ ಕ್ಷೇತ್ರಕ್ಕೆ ವಿಶೇಷವಾಗಿ ಈ ತಿಂಗಳಲ್ಲಿ ಹೋಗುವಂಥ ಸಾಧ್ಯತೆಗಳು. ಬುಧಂ ನಾರಾಯಣಂ ವಿಂದ್ಯಾತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ವಿಷ್ಣುವಿನ ಕ್ಷೇತ್ರಕ್ಕೆ ಹೋಗೋದು, ವಿಷ್ಣುವಿಗೆ ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಮಾಡೋದು, ಇಂತಹದ್ದಾಗುವಂಥ ಸಾಧ್ಯತೆಗಳಿದೆ. ಬಹಳ ಮುಖ್ಯವಾಗಿ ನೋಡಿ, ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ ನೀವು ಕನ್ಯಾ ರಾಶಿಯವರು? ಒಂದನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣುವನ್ನೇ ಧ್ಯಾನ ಮಾಡಿ, ವಿಷ್ಣುವಿನ ನಾಮಸ್ಮರಣೆ ಮಾಡಿ. ಯಾಕಂದರೆ ತಿರುಪತಿ ವೆಂಕಟರಮಣ ನಾಮಸ್ಮರಣೆಯೋ ವಿಷ್ಣು ನಾಮಸ್ಮರಣೆಯೋ ಏನಾದರೂ ಮಾಡಿ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಹೇಳುವಂತಹ ಆ ನಾರಾಯಣ ಗಾಯತ್ರಿ ಜಪಗಳನ್ನು ಜಪ ಮಾಡ್ತಾ ಇರಿ. ಇದರಿಂದನೂ ಕೂಡ ಉತ್ತರ ನಕ್ಷತ್ರದವ್ರಿಗೆ ಬಹಳ ಶುಭವಾಗುತ್ತೆ. ಇನ್ನು ನೋಡಿ, ಹಸ್ತ ನಕ್ಷತ್ರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಹಸ್ತ ನಕ್ಷತ್ರದವರು ನೀವು ತುಳಸಿ ಪೂಜೆ ಮಾಡುವಂಥದ್ದು ಮಾಡಿ. ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ನೀರಿನ ಸೌಲಭ್ಯಗಳು ಮತ್ತು ಗಂಧ ಹಚ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಪ್ರತಿಯೊಬ್ಬರು ಕೂಡ ಗಂಧ ಹೇಳುವಂಥದ್ದು ಎಲ್ಲವನ್ನು ಕೂಡ ಶುಭ ಮಾಡ್ತದೆ. ದೇವರಿಗೆ ಗಂಧ ಹಚ್ಚಿ ಅರ್ಚನೆ ಮಾಡಿರುವಂಥ ಗಂಧವನ್ನು ಒಂದು ಸ್ವಲ್ಪ ಹಚ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇದು ಬಹಳ ಉತ್ತಮವಾದಂಥದ್ದು ಹಸ್ತ ನಕ್ಷತ್ರದವರಿಗೆ. ಇನ್ನು ಚಿತ್ತಾ ನಕ್ಷತ್ರ 1, 2, 3ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. ಹಿಂದಿನ ಕಾಲದಲ್ಲಿ ಈ ಹೋಮ ಮಾಡಿದಾಗ ಭಸ್ಮವನ್ನು ತೆಗೆದಿಡ್ತಾ ಇದ್ದರು. ಅದನ್ನು ಪ್ರತಿನಿತ್ಯವೂ ಕೂಡ ಹಚ್ಕೊಳ್ಳುವಂಥದ್ದು. ನಾವೆಲ್ಲ ಭಸ್ಮ ಹಚ್ಕೊಳ್ತೇವೆ. ಯಾಕಂದರೆ ಒಂದು ನಮ್ಮ ಚರ್ಮ ಸಂಬಂಧವಾದ ತೊಂದರೆಗಳು ಬರಬಾರದು, ಮತ್ತು ಯಾವುದೇ ರೀತಿಯಾದಂಥ ಮೃತ್ಯುಬಾಧೆಗಳು ಬರಬಾರದು ಹೇಳುವಂಥದ್ದು. ಹಾಗಾಗಿ ಒಂದು ಹೋಮದ ರಕ್ಷೆಗಳನ್ನು, ಕಪ್ಪಾದಂಥ ರಕ್ಷೆಗಳು ಹಚ್ಕೊಳ್ಳಿ, ಅಥವಾ ವಿಭೂತಿ ಹಚ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ವಿಭೂತಿಯನ್ನು ಹಚ್ಕೊಂಡ್ರೆ ಆ ವಿಭೂತಿ ಅನುಗ್ರಹದಿಂದ ಯಾವುದೇ ಕೆಟ್ಟ ರೀತಿಯಾದಂಥ ಶಕುನಗಳು, ತೊಂದರೆಗಳು ಏನೂ ಬರುವುದಿಲ್ಲ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಅದು ಚಿಕ್ಕ ಪೇಪರಲ್ಲಿ ಕಟ್ಟಿ ಬ್ಯಾಗಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ವಿಭೂತಿಯನ್ನು ಅಥವಾ ಹಣೆಗೆ ಹಚ್ಕೊಂಡು ಹೋದರೂ ಪರವಾಗಿಲ್ಲ. ವಿಭೂತಿ ಹಚ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಆ ಈಶ್ವರ ಅನುಗ್ರಹದಿಂದ ಎಲ್ಲ ಶುಭವಾಗುತ್ತೆ. ಯಾಕಂದರೆ ಪರಮಾತ್ಮನ ಪ್ರಸಾದವು ನಮ್ಮ ಶರೀರದ ಮೇಲೆ ಇದ್ದರೆ ಆ ಶರೀರ ಬಹಳ ಒಳ್ಳೆಯ ರೀತಿಯಾದಂಥ ಉತ್ತಮವಾದಂತಹ ಫಲಗಳನ್ನು ಅನುಗ್ರಹ ಪಡೆಯುತ್ತದೆ. ಯಾಕಂದರೆ ಪ್ರತಿನಿತ್ಯವೂ ಹಾಗಾಗಿ ಹಿಂದಿನ ಕಾಲದಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಸಾದವನ್ನು ತಲೆ ಮೇಲೆ ಹಾಕ್ಕೊಂಡು ಹಾಗೆ ಹಣೆ ಕುಂಕುಮ ಹಚ್ಕೊಂಡು ಭಸ್ಮ ಹಚ್ಕೊಂಡು ಹೋಗುವಂಥದ್ದು. ಆ ಪರಮಾತ್ಮನ ಸಮರ್ಪಣೆ ಮಾಡೋದಂಥ ಏನು ದ್ರವ್ಯ ಇದೆಯೋ ಅದನ್ನು ನಾವು ಹಾಕುವ ಮಾತ್ರದಿಂದ ನಮಗೆಲ್ಲ ಶುಭವಾದಂಥ ವಾತಾವರಣಗಳು ಬರುತ್ತೆ. ಇನ್ನು ಕೆಟ್ಟ ಎನರ್ಜಿಗಳು, ಕೆಟ್ಟ ರೀತಿಯಾದಂಥದ್ದು ಕೆಲಸ ಆಗಲ್ಲ ಹೇಳುವಂಥದ್ದು ಇದೆಲ್ಲ ದೂರವಾಗುತ್ತೆ. ಆ ದೈವಾನುಗ್ರಹದಿಂದ ಆ ಭಗವಂತನೇ ನಮ್ಮನ್ನು ಹೂವು ಎತ್ತದ ಹಾಗೆ ಕೆಲಸ ಮಾಡಿಸಿಬಿಡ್ತಾನೆ. ಹಾಗಾಗಿ ಆ ಭಗವಂತನ ಅನನ್ಯವಾಗಿ ಈ ತಿಂಗಳನ್ನು ನಂಬ್ತಾ ಬನ್ನಿ. ಯಾಕಂದರೆ ನಿಮಗೆ ಅಷ್ಟಮದ ಗುರುವಿನ ಅನುಗ್ರಹ ಇಲ್ಲ. ಹಾಗಂತೇಳಿ ಶನಿ ಷಷ್ಠದಲ್ಲಿದ್ದಾನೆ, ಶನಿ ಬಹಳ ಬಲವಾಗಿದ್ದಾನೆ. ಆದರೂ ಕೂಡ ಅಂತಹ ದೊಡ್ಡ ಗ್ರಹಗಳ ಫಲಿತಾಂಶಗಳು ನಿಮಗಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಸರ್ವೇಶ್ವರಾಣಾಂ ಗುರುವಿನ ಅನುಗ್ರಹ ಇಲ್ಲ ಅಂದರೆ ಎಲ್ಲ ಕಷ್ಟ ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ಆ ಗುರುವನ್ನು ಆಶ್ರಯಿಸಿ ಗುರುವನ್ನು ಅನುಗ್ರಹ ಪಡೆಯುವಂಥ ಪ್ರಯತ್ನವನ್ನು ಮಾಡಿ. ಭಗವಂತನ ಮೇಲೆ ಈ ತಿಂಗಳಲ್ಲಿ ತುಂಬ ಭಾರ ಹಾಕುವಂಥ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಮಾಡಿ, ಭಗವಂತನ ನಡೆಸ್ತಾನೆ. ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.